ಅಷ್ಟೇ. ನೋಡೋಕ್ಕೆ ನಾನು ಲಿಬಾಮ್ ಅಂತ ತರಿಸ್ದೆ, ಆಮೇಲೆ ನೋಡಿದ್ರೆ ಫುಲ್ ಒಂಥರ ಕಾಣಿಸ್ತಿಲ್ವ ನಾನು ಲಿಬಾಮ್ ಅಂತ ತರಿಸ್ದೆ ಗೈಸ್, ಆಮೇಲೆ ನೋಡಿದ್ರೆ ಫುಲ್ ಒಂಥರ ಲಿಪ್ಸ್ಟಿಕ್ ಥರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಏ ಇಲ್ಲ, ತುಂಬ ಶೇಡ್ಸ್, ನಾನು ಅದ್ರಲ್ಲಿ ಪಿಂಕ್ ಎತ್ಕೊಂಡಿದ್ದೀನಿ. ಬಿಕಾಸ್ ಒಂದ್ಸಲಿ ಪ್ರಾಬ್ಲಮ್ ಬಂದದನ್ನ ಏನು ಹೇಳ್ತಾರೆ ಅನುಭವಿಸಿರೋದೇ ಸಾಕು, ಅದನ್ನ ನೆಕ್ಸ್ಟ್ ಹಿಂಗೆ ನಿಜವಾಗ್ಲೂ ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಅದಕ್ಕೆ ಚೆನ್ನಾಗಿ ತಿನ್ನಬೇಕು ಇವಾಗ. ವೆರಿ ಗುಡ್ ಮಾರ್ನಿಂಗ್ ಎಲ್ರಿಗೂ, ನಾನು ನಿಮ್ಮ ಕತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಗೈಸ್ ಇವಾಗ ತಾನೇ ಫ್ರೆಶ್ ಅಪ್ ಆಗಿ ಬಂದ್ಬಿಟ್ಟು ಇವತ್ತು ತಲೆ ಸ್ನಾನ ಮಾಡಿಲ್ಲ, ಬಿಕಾಸ್ ನೆನ್ನೆ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಮೊನ್ನೆ ತಾನೇ ಎಣ್ಣೆ ಹಚ್ಚಿದ್ದೆ, ನೆನ್ನೆ ತಲೆ ಸ್ನಾನ ಆಯಿತು, ಸೊ ಅದಕ್ಕೆ ಮಾಡಿಲ್ಲ. ಆ್ಯಂಡ್ ಬಂದಿದ್ದ ತಕ್ಷಣವೇ ಇವಾಗ ಹಾಗೆ ಬಿಡೋದು ಬೇಡ, ಮುಖ ಒಣಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಮಾಯ್ಶ್ಚರೈಸರ್ ಇದು ಫೇಸ್ಗೆ ಮತ್ತು ಸನ್ಸ್ಕ್ರೀನ್. ನಾನು ಎಲ್ಲೆಲ್ಲಿ ಏನೇನು ಹಾಕಿರ್ತೀನಿ ಅಂತಲೇ ಗೊತ್ತಾಗಲ್ಲ, ಮತ್ತು ಇನ್ನೊಂದ್ಸಲ ಬೇಕಾದಾಗ ಹುಡ್ಕೊತೀನಿ ಅಷ್ಟೇ. ದೆನ್ ನನ್ನ ಯಾವುದು ಕೈಗೆ ಹಾಕ್ತೀನಲ್ಲ, ಅಂದರೆ ಬಾಡಿಗೆ ಅಪ್ಲೈ ಮಾಡೋ ಅಂಥ ಮಾಯ್ಶ್ಚರೈಸರ್ನ ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಇವಾಗ ಇದನ್ನೆಲ್ಲ ಹಾಕ್ಕೊಂಡು ಹೋಗ್ಬಿಟ್ಟು ಒಂದು ಚಪಾತಿ ಹಾಕೊಬರ್ಬೇಕು. ಪಪಾಯ ಇದೆ, ಸೊ ಆ್ಯಸ್ ಯೂಶುವಲ್ ನಾನು ಡಯಟ್ ಸ್ಟಾರ್ಟ್ ಅಂತ ಹೇಳಿದ್ದೀನಿ ನೆನ್ನೆನೆ. ಸೊ ಹಾಗಾಗಿ ಪಪಾಯ ಆ್ಯಂಡ್ 1 ಚಪಾತಿ ಇದು ನನ್ನ ಇವತ್ತಿನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆಗಿರುತ್ತೆ. ತಿನ್ನಬೇಕು ಗೈಸ್. ಫಸ್ಟು ಲೇಟ್ ಆಗಿಬಿಟ್ಟಿದೆ, ಬನ್ನಿ ಬೇಗ ಬೇಗ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಹಾಕ್ಕೊಬರೋಣ. ಆ್ಯಂಡ್ ಬಟ್ಟೆ ಬೇರೆ ತೊಳೆದಿಟ್ಟಿದ್ದೀನಿ ಇವಾಗ, ಹಾಗೆ ಅದನ್ನು ಏನು ಹೇಳಿದೆ ಒಣ್ಗಕ್ಕೆ ಹಾಕಕ್ಕೆ ಹೋಗಬೇಕು. ಬನ್ನಿ ಗೈಸ್. ಅದಕ್ಕಿಂತ ಮುಂಚೆ ಮಾರ್ನಿಂಗ್ ಎದ್ದಾಗ ಸಿಕ್ಕಾಪಟ್ಟೆ ನೀರು ಕುಡೀರಿ, ಬಿಕಾಸ್ ಮಾರ್ನಿಂಗ್ ನೀರು ಕುಡಿತೀವಲ್ಲ ಅದು ತುಂಬ ಒಳ್ಳೆಯದು ಗೈಸ್. ಇಫ್ ಇನ್ ಕೇಸ್ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗಂತೂ ಸಿಕ್ಕಾಪಟ್ಟೆ ಒಳ್ಳೆಯದು, ಹಾಗೆ ನಮಗೂ ಒಳ್ಳೆಯದೇ. ಬೇರೆ ಎಲ್ಲ ಹಾಗೆ ತಿನ್ನೋದಕ್ಕಿಂತ ನೀರು ಕುಡಿಬೇಕು, ಸಾಕಷ್ಟು ನೀರು ಕುಡೀರಿ. ಬರೀ ನೀರಲ್ಲ, ಚಿಯಾ ವಾಟರ್ ಕುಡಿಬೋದು, ಮತ್ತು ನಿಂಬೆಹಣ್ಣು ಹಾಕ್ಕೊಂಡು ಕುಡಿಬೋದು ಬಿಸಿ ನೀರಿಗೆ, ಅಂದರೆ ಉಗುರು ಬೆಚ್ಚಗೆ ಮಾಡಿಕೊಂಡು ಎಲ್ಲ ಕುಡಿಬೋದು. ನನಗೆ ಇವಾಗ ಯಾವುದೂ ಅವೈಲೇಬಲ್ ಇಲ್ಲ, ನನಗೆ ಅಷ್ಟು ಪೇಷನ್ಸ್ ಇಲ್ಲ ಹೋಗಿ ಇದು ಮಾಡ್ಕೊಂಬರೋಕ್ಕೆ ಅಂತ ಅಂದ್ಬಿಟ್ಟು ನಾನು ನಾರ್ಮಲ್ ನೀರನ್ನ ಕುಡಿತಾ ಇದ್ದೀನಿ. ಅಡ್ಡ ಬರುತ್ತೆ ಅದಕ್ಕೆ ಕಟ್ಬಿಡ್ತೀನಿ. ಸದ್ಯಕ್ಕೆ ಇವಾಗ ಹೇರ್ ಕೇರ್ದೆಲ್ಲ ಏನೂ ಐಡಿಯಾ ಇಲ್ಲ, ಬಿಕಾಸ್ ಓದೋದಿದೆ ಅಂತ ಅಂದ್ಬಿಟ್ಟು ಹಂಗೆ ಬರೀ ಸ್ವಲ್ಪ ಬೇಸಿಕ್ ಸ್ಕಿನ್ ಕೇರ್ ಅಷ್ಟೆ. ಎಲ್ಲರೂ ಹೊರಗಡೆ ಹೋದರೆ ಸನ್ಸ್ಕ್ರೀನ್ ಮಾಯ್ಶ್ಚರೈಸರ್ ಏನು ಅಷ್ಟು ಬೇಕಾಗಲ್ಲ, ಒಂದ್ಸಲ ಹಾಕಿದ್ರೆ ಓಕೆ, ಬಟ್ ಸನ್ಸ್ಕ್ರೀನ್ ಎಲ್ಲ ಅಪ್ಲೈ ಮಾಡಿ ಗೈಸ್. ಸಿಕ್ಕಾಪಟ್ಟೆ ಲೈಟ್ ವೆಯ್ಟ್ ಇದೆ ಗೈಸ್ ನನ್ನ ಮಾಯ್ಶ್ಚರೈಸರ್, ಚೆನ್ನಾಗಿದೆ. ಅದಕ್ಕೆ ನಾನು ನೋಡ್ತಾ ಇದ್ದೆ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟು, ಬಟ್ ಚೆನ್ನಾಗಿ ಸೂಟ್ ಆಗ್ತಿದೆ ಮತ್ತು ತುಂಬ ಲೈಟ್ ವೆಯ್ಟ್ ಇದೆ ಅಂತ ಹೇಳಿದೆ, ಸೊ ಹಾಗಾಗಿ. ಇನ್ನು ಸನ್ಸ್ಕ್ರೀನ್ ಸದ್ಯಕ್ಕೆ ಐಡಿಯಾ ಇಲ್ಲ ನನಗೆ ಯಾವ್ದು ಚೇಂಜ್ ಮಾಡಬೇಕು ಅಂತೆಲ್ಲ. ಇದರಲ್ಲಿ ಎಷ್ಟೊಂದಿದೆ, ಬರ್ತಾ ಇಲ್ಲ. ಎಣ್ಣೆ ಆಗೋಯ್ತಲ್ಲ, ಸರಿನು ಸ್ವಲ್ಪ ಜಾರ ಥರ ಆಗೋಯ್ತಲ್ಲ. ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ ಇವತ್ತು. ಇಷ್ಟು ತೊಗೊಬೇಕು, ಬಟ್ ನಾನು ತೊಗೊಳ್ಳಲ್ಲ, ಬೇಗ ಇದಾಗ್ಬಿಡುತ್ತೆ ಅಂತ ಅಂದ್ಬಿಟ್ಟು. ಇಷ್ಟಿರಬೇಕು ಗೈಸ್. ಮುಖದಲ್ಲಿ ಸ್ವಲ್ಪನೂ ಗ್ಯಾಪ್ ಕೊಡಬೇಡಿ, ಫುಲ್ ನೀಟಾಗಿ ಅಪ್ಲೈ ಮಾಡಿ. ಹಿಂಗೆ ಮಾಡಿದಾಗ ಬೇಗ ನಿಮ್ಮ ಸ್ಕಿನ್ ಹಾಳಾಗಲ್ಲ, ಸ್ಟ್ಯಾನ್ ಆಗೋದಿಲ್ಲ.
ಸೊ ಈಗ ಬಾಡಿಗಂತೂ ಸರಿಯಾಗಿ ಹಚ್ಚುತ್ತೀನಿ. ನಾನು ಬಿಟ್ಬಿಡ್ತೀನಿ ಗೈಸ್, ಹೆಂಗೆ ಗೊತ್ತಾ, ಹಚ್ಚಿದ್ರೆ ನೀಟಾಗಿ ಹಚ್ಚುತ್ತಿರ್ತೀನಿ. ಇಲ್ಲ ಅಂದರೆ ಏನೋ 15 days 1 month ಹಾಗೆಲ್ಲ ಬಿಟ್ಬಿಡ್ತೀನಿ. ತಿಂಗಳಾನ್ಗಟ್ಲೆ ಬಿಟ್ಟಾಕ್ತೀನಿ. ಸೊ ನಾನು ನೋಡಿದಾಗ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ, ಮೋಟಿವೇಟ್ ಆಗ್ತೀನಿ. ಇಲ್ಲ ಸ್ಕಿನ್ ಕೇರ್ ಮಾಡಬೇಕು ಹಂಗೆ ಹಿಂಗೆ ಅಂತ. ಮತ್ತದೇ ಕತೆ ನಂದು ಆ್ಯಕ್ಚುಲಿ. ತಿಂಡಿ ಮಾಡಿಬಿಟ್ಟು ಹಚ್ಕೋಬೇಕಿತ್ತು, ಬಿಕಾಸ್ ಇವಾಗ ಮತ್ತೆ ಹ್ಯಾಂಡ್ ವಾಶ್ ಮಾಡಬೇಕಾಗುತ್ತೆ. ಬಟ್ ಓಕೆ, ಸ್ನಾನ ಮಾಡಿದಾಗ ಹಚ್ಕೊಂಡ್ರೆ, ಸ್ನಾನ ಮಾಡಿದ ತಕ್ಷಣ ಫ್ರೆಶ್ ಅಪ್ ಆಗಿದ ತಕ್ಷಣ ನಾವೇನಾದರೂ ಇನ್ನೂ ಸ್ವಲ್ಪ ಅದು ತೇವ ಇರುತ್ತಲ್ಲ, ಅವಾಗೆ ಹಚ್ಕೊಬಿಟ್ರೆ ಲೈಕ್ ಹೆಂಗೆ ಏನು ಹೇಳೋದು, ಇದನ್ನು ನೀಟಾಗಿ ಸ್ಪ್ರೆಡ್ ಆಗುತ್ತೆ. ಎಷ್ಟಾಗಿದೆ. ಇನ್ನು ಉಳಿದಿರೋದು ನನ್ನ ಲಿಪ್ ಬಾಮ್ ಗೈಸ್, ನನ್ನ ಫೇವ್ರೆಟ್ ಲಿಪ್ ಬಾಮ್ ಗೈಸ್. ಸಕ್ಕತ್ತಾಗಿದೆ. ಅಯ್ಯೋ ಜಾರ್ತಾ ಇದೆ ನೋಡಿ. ಅಷ್ಟೇ. ನೋಡೋಕ್ಕೆ ನಾನು ಲಿಪ್ ಬಾಮ್ ಅಂತ ತರಿಸ್ದೆ, ಆಮೇಲೆ ನೋಡಿದ್ರೆ ಫುಲ್ ಒಂಥರ ಕಾಣಿಸ್ತಿಲ್ವ ನಾನು ಲಿಪ್ ಬಾಮ್ ಅಂತ ತರಿಸ್ದೆ ಗೈಸ್. ಆಮೇಲೆ ನೋಡಿದ್ರೆ ಫುಲ್ ಒಂಥರ ಲಿಪ್ಸ್ಟಿಕ್ ಥರ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಗೊತ್ತಾಯಿತು ಇದು ನೋಡಿ ಬಂದಿದೆ ಲಿಪ್ ಬಾಮ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಗೈಸ್, ಇವಾಗ ಬಟ್ಟೆ ತೊಳ್ದಾಕಿದ್ದೀನಲ್ಲ, ಅದನ್ನು ಒಣಗಾಕ್ಬಿಟ್ಟು ತಿಂಡಿ ಹಾಕೊಂಬರ್ಬೇಕು. ಹೋಗುವ ಬನ್ನಿ, ಹೋಗುವ ಬನ್ನಿ ಗೈಸ್. ನೋಡಿ ಟಿಫನ್ಗೆ 1 ಚಪಾತಿ ಪಪ್ಪಾಯ ತಿನ್ನೋಣ ಅಂದ್ಕೊಂಡೆ. ಆಮೇಲೆ ಮತ್ತೆ 11 o'clock ಮತ್ತೆ ಏನಾದರೂ ಜ್ಯೂಸ್ ಥರ ಕುಡಿಬೇಕು. ಸೊ ಅದ್ರ ಬದಲು ಅವಾಗೆ ಪಪ್ಪಾಯ ತಿನ್ನೋಣ ಅಂದ್ಕೊಂಡು ಈಗ 2 ಚಪಾತಿ ಮತ್ತು ಕಾಳು ಸಾಂಬಾರು ಮಾಡಿದ್ದಾರೆ ಅದು. ಮತ್ತು ನಾನು ಡಯಟಲ್ಲಿದ್ದಲ್ಲ, ಸೊ ಅದಕ್ಕೆ ಆಯಿಲ್ ಬೇಡ ಅಂತ ಅಂದ್ಕೊಂಡೆ. ಆಮೇಲೆ ಅಲ್ಲೋಗ್ಬಿಟ್ಟು ಪಾಪ ಅವರು ಆಯಿಲ್ ಹಾಕಬೇಡಿ ಅಂದಿದ ತಕ್ಷಣ ಆಯಿಲ್ ಹಾಕದೆ ಮಾಡಿಕೊಟ್ರು. ಕುಲ್ಚ ಎಲ್ಲ ಮಾಡ್ತಾರಲ್ಲ ಆ ಥರ ಮಾಡಿಕೊಟ್ರು ಪಾಪ ಗೈಸ್. ಕಡಲೆಕಾಳು ಅಂತ ಹೇಳಿದ್ನಲ್ಲ, ಕಡಲೆಕಾಳು. ಚೆನ್ನಾಗಿದೆ ನೈಸ್ ಗೈಸ್. ಬಿಸಿ ಬಿಸಿ ಚಪಾತಿ. ನಾನಿವತ್ತು ಲಿಫ್ಟಲ್ಲಿ ಬಂದಿಲ್ವಲ್ಲ, ಸೊ ಹಾಗಾಗಿ ಬಿಸಿ ಇದೆ ಲಿಫ್ಟ್. ನಾನು ಲೈಕ್ 6th floorಲ್ಲಿದ್ದೆ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಹೊಟ್ಟೋಗ್ಬಿಟ್ಟಿತ್ತು ಆಲ್ರೆಡಿ, ಯಾರೋ ಇದ್ರು ಅನ್ಸುತ್ತೆ. ಸೊ ಇನ್ನೇನು ಮಾಡೋದಂತ ನಡ್ಕೊಂಡೆ ಬಂದೆ. ಜಾಸ್ತಿ ಗಾಳಿ ಇಲ್ವಲ್ಲ, ಅದಕ್ಕೆ ತಣ್ಣಗಾಗ್ಬಿಟ್ಟಿದೆ. ಸಾರಿ, ಬಿಸಿ ಇದೆ. ಎಲ್ಲ ಉಲ್ಟಪಟ ಮಾತಾಡ್ತಿದ್ದೀನಿ. ಇವಾಗ ಟೈಮ್ ಒಂದು 11:07. ಓದ್ಕೊಂಡು ಕೂತ್ಕೊಂಡಿದ್ದೆ. ಇಲ್ಲಿ ನೋಡಿ, ನಂದು ಓದೋದು ಅಂತಂದರೆ ಲ್ಯಾಪ್ಟಾಪು ಚಾಟ್ಜಿಪಿಟಿ ಮುಂದೆ ಇರುತ್ತೆ, ಅದೇ ಓದೋದು. ಇವಾಗ ಹೊಟ್ಟೆನ ಹಶ್ವಾಗ್ತಿಲ್ಲ, ಬಟ್ ಒಂದು ಫ್ರೂಟ್ ಜ್ಯೂಸ್ ಇಲ್ಲ ಏನಾನ ಕುಡಿಬೇಕು, ಅಷ್ಟೆಲ್ಲ ಟೈಮ್ ಇಲ್ಲ. ಸೊ ಹಂಗಾಗಿ ಪಪ್ಪಾಯ ಇದೆ ತಿನ್ನೋಣ ಅಂತ ಅಂದ್ಬಿಟ್ಟು ಅಂದ್ಕೊತಾ ಇದ್ದೀನಿ. ಪಪ್ಪಾಯ ಇದಿರುತ್ತೆ, ಇದು ಸ್ವಲ್ಪ ಹಣ್ಣಾಗ್ಬಿಡುತ್ತೆ, ತಿನ್ಬಿಡೋಣ ಅಂತ. ಅಶ್ವೇನು ಆಗ್ತಿಲ್ಲ, ಬಟ್ ಕರೆಕ್ಟ್ ಟೈಮ್ಗೆ ತಿನ್ನೋಣ ಅಂತ ಅಷ್ಟೇ ಗೈಸ್. ಬಿಕಾಸ್ ಒಂದ್ಸಲಿ ಪ್ರಾಬ್ಲಮ್ ಬಂದು ಅದನ್ನು ಏನು ಹೇಳ್ತಾರೆ, ಅನುಭವಿಸಿರೋದೇ ಸಾಕು. ಅದನ್ನ ನೆಕ್ಸ್ಟ್ ಇನ್ನು ನಿಜವಾಗ್ಲೂ ನೆನೆಸ್ಕೊಳ್ಳೋಕ್ಕೂ ಇಷ್ಟಪಡಲ್ಲ. ಅದಕ್ಕೆ ಚೆನ್ನಾಗಿ ತಿನ್ನಬೇಕು. ಇವಾಗ ಬನ್ನಿ ಅದನ್ನು ನೀಟಾಗಿ ಪೀಲ್ ಮಾಡುವ. ಪಪ್ಪಾಯ ಕಟ್ ಮಾಡೋಣ ಅಂತ ಇಲ್ಲಿ ಏನು ಮಾಡ್ತೀನಿ ಗೊತ್ತಾ, ಯಾವುದೋ ತೊಳಿಬೇಕು ಆ ಬಟ್ಟೆನ ಹಿಂಗೆ ಮಡ್ಚಿಟ್ಬಿಡ್ತೀನಿ. ಮತ್ತು ಒಂದು ಬಾಟಲ್ ನೀರು ಇಲ್ಲಿ ಇಟ್ಕೊಳ್ಳಲ್ಲ, ಇಲ್ಲಿ ಕೆಳಗಡೆ ಇಟ್ಕೊತೀನಿ. ಅಲ್ಲಿ ಜಾಗ ಇಲ್ಲ ಅಂದ್ಬಿಟ್ಟು ಇಲ್ಲಿ ಇಟ್ಟಿದ್ದೀನಿ ಅಷ್ಟೇ. ಇಲ್ಲೆಲ್ಲ ಗಟ್ಟಿ ಇದೆ, ಇಲ್ಲೆಲ್ಲ ಹಣ್ಣಾದಂಗಿದೆ. ಇದನ್ನ ನಿನ್ನೆನೆ ತಿನ್ನೋಣ ಅಂತ ತಂದಿದ್ದು ಗೈಸ್. ನಾನು ನೋಡಿದ್ರೆ ಇವತ್ತು ತಿನ್ನೋ ಹಂಗೆ ಆಗ್ತಾ ಇದೆ. ಅಯ್ಯೋ, ಇದು ವಾಶ್ ಮಾಡ್ಕೊಳ್ಬೇಕು. ನೆನ್ನೆ ಫ್ರೂಟ್ಸ್ ಹಾಕೊಂಡಿದ್ದು ವಾಶ್ ಮಾಡಿ. ತುಂಬ ಹಣ್ಣಾಗ್ಬಿಟ್ರೆ ನೀಟಾಗಿ ಪೀಲ್ ಮಾಡೋಕ್ಕಾಗಲ್ಲ ಗೈಸ್, ತುಂಬ ವೇಸ್ಟ್ ಆಗ್ಬಿಡುತ್ತೆ. ಏನು ಮಾಡೋಕ್ಕಾಗಲ್ಲ. ಯಾವಾಗ ನೀಟಾಗಿ ಬರ್ತಿದ್ಯಾ?
ಗೈಸ್ ಇವತ್ತು ಮಧ್ಯಾಹ್ನದ ಊಟ ಬಂದು ಚಿತ್ರಾನ್ನ ತಿನ್ನುವ. ಚೆನ್ನಾಗಿದೆ. ಆನಿಯನ್ಸ್ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ತಾನೇ. ಆನಿಯನ್ಸ್ ಜಾಸ್ತಿ ಇರಲ್ಲ ಅಂದರೆ ತಿನ್ನೋಕ್ಕಾಗಲ್ಲ. ನನಗೆ ಜಾಸ್ತಿ ಇರಬೇಕು, ಇವ್ರು ಹಾಕೋದೇ ಇಲ್ಲ. ಗೈಸ್ ನನ್ನ ತಂಗಿಗೆ ಅಂದ್ಬಿಟ್ಟು ಒಂದಷ್ಟು ಪ್ರಾಡಕ್ಟ್ಸ್ ಬುಕ್ ಮಾಡಿದ್ದೆ. ಎಲ್ಲ ಚೆನ್ನಾಗಿ ಬಂದಿದ್ಯಾ ಅಂತ ಅಲ್ಲ, ನಾನು ಮಾಡಿರೋದೇ ಬಂದೈತಾ ಅಂತ. ಡಿಕನ್ಸ್ಟ್ರಕ್ಟ್ ಅವ್ರದ್ದು ಒಂದು ಸನ್ಸ್ಕ್ರೀನು, ಮತ್ತು ಇದು ಪಾಂಡ್ಸ್ ಮಾಯಿಶ್ಚರೈಸರ್. ಅಯ್ಯೋ ಏನೇ ಹಿಂಗೆಲ್ಲ ಇತ್ತು. ಪಾಂಡ್ಸ್ ಮಾಯಿಶ್ಚರೈಸರು, ಮತ್ತು ಡಿಕನ್ಸ್ಟ್ರಕ್ಟ್ ಅವ್ರದ್ದು ಸನ್ಸ್ಕ್ರೀನು, ಮತ್ತು ಡಿಕನ್ಸ್ಟ್ರಕ್ಟ್ ಅವ್ರದ್ದೇ ಲಿಬಾಮ್. ಗೈಸ್ ನೀವು ನಾನು ಯಾವ ಕಲರ್ ಮಾಡಿದ್ದೀನಿ ಅಂತಲೇ ಗೊತ್ತಿಲ್ಲ ಕಣೆ. ಒಂದೇ ಕಲರ್ ಅಲ್ಲಲ್ಲ, ಬೇರೆ ಬೇರೆ ಶೇಡ್ಸ್ ಇರುತ್ತಲ್ಲ. ಅದೊಂದೇ. ಏ ಇಲ್ಲ, ತುಂಬ ಶೇಡ್ಸ್. ನಾನು ಅದ್ರಲ್ಲಿ ಪಿಂಕ್ ಎತ್ಕೊಂಡಿದ್ದೀನಿ. ವೈಟ್ ಕಲರ್ದೊಂದು ಮಾಮೂಲಿ ಲಿಬಾಮ್ ಬರುತ್ತಲ್ಲ, ಆ ಥರ ಒಂದಿತ್ತು. ನಾನು ಬೇಡ ಅಂತ ಅಂದ್ಬಿಟ್ಟು ಪಿಂಕ್ದು ಬೇಕು ಅಂತ ಅಂದ್ಬಿಟ್ಟು ಪಿಂಕ್ ಮಾಡಿದ್ದೀನಿ. ಪಾಪ ಇದೆಲ್ಲ ನನ್ನ ತಂಗಿ ಕೈಯಲ್ಲೇ ಇದು ಮಾಡಿಸ್ಬೇಕಿತ್ತು. ಬಟ್ ನಾನು ಹೇಳಲಿಲ್ವಾ? ನಾನು ಕಲರ್ ನೋಡೋದು ಮರ್ತೋಗ್ಬಿಟ್ಟಿದ್ದೀನಿ ಗೈಸ್. ಪರವಾಗಿಲ್ಲ, ಇದು ಪಿಗ್ಮೆಂಟೇಷನ್ ಎಲ್ಲ ಆಗಲ್ಲ, ರಿಮೂವ್ ಮಾಡುತ್ತಲ್ಲ. ಸೊ ಸಾಕು. ನೆಕ್ಸ್ಟ್ ಟೈಮ್ ಬೇಕಾದ್ರೆ ಬೇರೆ ಶೇಡ್ನ ಬೇಡ ಅದು ಹಂಗೆ ಬಂದ್ಬಿಡುತ್ತೆ, ಬೇರೆ ಶೇಡ್ನ ಯೂಸ್ ಮಾಡಲಿ. ದೆನ್ ಸನ್ಸ್ಕ್ರೀನ್ ಚೆನ್ನಾಗಿ ಕೊಟ್ಟಿದ್ರೆ ಸಾಕಪ್ಪ. ಏನು ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲ, ಅದು ಇಂಪಾರ್ಟೆಂಟು. ವಾ ಚೆನ್ನಾಗಿ ಬಂದಿತ್ತು ಕಣೆ ಸನ್ಸ್ಕ್ರೀನ್ ಗೈಸ್. ಅವಳೇ ಓಪನ್ ಮಾಡಲಿ ಪಾಪ. ಇನ್ನೇನು ಬಿಟ್ಟಿದೆಯಾ, ಎಲ್ಲ ಓಪನ್ ಮಾಡ್ತಾನೆ ಗೈಸ್. ಹೆಂಗೆ ಬಂದೈತೆ ನೋಡೋಣ ಅಂದ್ಲು. ಇದು ನಾರ್ಮಲ್ ಪಾಂಡ್ಸ್, ಅದೇ ಕವರ್ ಆ ಥರ ಇದೆ. ಅದನ್ನೇ ಹೇಳ್ತಾ ಇದೀನಿ. ಮೇ ಬಿ ಅವರು ಎಲ್ಲ ಇಟ್ಟಿದ್ರ ಇಲ್ಲಿ ಒಂದು ಇಲ್ಲೊಂದು ಹಿಂಗೊಂದು ಬರುತ್ತಲ್ಲ, ಹಿಂಗೊಂದು ತಕೊಂಡು ಹಿಂಗೆ ಕೊಟ್ಟಿದ್ದಾರೆ. ಪಾಂಡ್ಸ್ ಕ್ರೀಮ್ ಗೈಸ್. ಇಷ್ಟನ್ನ ಇವಾಗ ಬುಕ್ ಮಾಡಿದೆ. ತುಂಬ ಏನು ಅಯ್ಯೋ ಬೆಳಗ್ಗೆ ಬರ್ತೀನಿ, ಏನು ಮಾಡೋಕ್ಕಾಗಲ್ಲ, ತುಂಬ ಎಕ್ಸ್ಪೆನ್ಸಿವ್. ಅವಳಿಗೆ ಇವಾಗ ಇನ್ನೇನು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಪಾಪ. ಮುಖ ಎಲ್ಲ ನೀಟಾಗಿ ಈ ಹಾಲಿಡೇಸಲ್ಲಂತೂ ತುಂಬ ಹಾಳಾಗ್ಬಿಟ್ಟಿದೆ. ಇನ್ನೊಂದು 1 ಮಂತ್ ಸ್ಟಾರ್ಟ್ ಆಗ್ಬೋದೇನೋ, ಎಲ್ಲ ನೀಟಾಗಿ ಹಚ್ಕೊಳ್ಳಿ ಅಂತ ಅಂದ್ಬಿಟ್ಟು ತೊಗೊಂಡೋಗಿ ಕೊಡ್ತಾ ಇದ್ದೀನಿ. ಇದನ್ನು ನಾನು ಏನರಲ್ಲಿ ಆರ್ಡರ್ ಮಾಡಿದ್ದು ಗೊತ್ತಾ? ತುಂಬ ಬೇರೆ ಇದರಲ್ಲೆಲ್ಲ ಆರ್ಡರ್ ಮಾಡಿದ್ರೆ ತುಂಬ ದಿನ ತೊಗೊಳ್ತಾರೆ ಅಂತ ಅಂದ್ಬಿಟ್ಟು ನಾನು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದೆ. ಮೇ ಬಿ ಇಲ್ಲ, ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ ಬ್ಲಿಂಕಿಟಲ್ಲೇ ಕಡಿಮೆ ಇದು. ನಾನು ಚೆಕ್ ಮಾಡಿದೆ ಪ್ರೈಸ್ನ. ಏನಾದರೂ ಬೇಗನೆ ಬರುತ್ತೆ ಅಂತ ಅಂದ್ಬಿಟ್ಟು ಏನಾದರೂ ಪ್ರೈಸ್ ಜಾಸ್ತಿ ಇದೆಯಾ ಅಂತ. ಬಟ್ ಇಲ್ಲ, ಇದರಲ್ಲೇ ಕಡಿಮೆ ಇದೆ. ಇಲ್ಲಾಂದರೆ ಲಿಬಾಮ್ ಎಲ್ಲ ಅದರಲ್ಲಿ ಎಷ್ಟು 400 350 ಏನೋ ತೋರಿಸ್ತು. ಇದರಲ್ಲಿ 250. ಸೊ ಅಷ್ಟಾಯಿತು ಗೈಸ್. ಇದ್ರದ್ದು ಪ್ರೈಸ್ ಹೇಳ, ಇದು 400, ಇದು 350 ಏನೋ, 350 ಎಲ್ಲ ಸೇರಿಸಿ 800 ಆಯಿತು ಗೈಸ್. ಇವಾಗ ನಾನು ಮನಸ್ಸು ಮಾಡಿ ಡಯಟ್ ಅಂತ ಆ ಥರ ಹೇಳೋಕ್ಕಾಗಲ್ಲ, ನಾರ್ಮಲ್ಗೆ ಹೆಲ್ದಿ ಫುಡ್ ತಿನ್ನಬೇಕು ಅಂತ ಏನು ಡಿಸೈಡ್ ಮಾಡಿದೆ. ಆವಾಗಿಂದ ಟೈಮ್ ಟು ಟೈಮ್ ತಿನ್ನಬೇಕು. ಬಿಕಾಸ್ ಇಲ್ಲ ಅಂತಂದರೆ ತಿಂದಿಲ್ಲ ಅಂತಂದ್ರೆ ಅದು ತಿನ್ನಬೇಕು ಅಂತ. ಸೊ ಹಾಗಾಗಿ ಸೀತಾಕಾಯಿ ತಿಳ್ಕೊಂಡಿದ್ದೆ, ಅದನ್ನು ತಿಂದೆ. ನಿಜವಾಗ್ಲೂ ಸಖತ್ ಟೇಸ್ಟಿ. ಬಟ್ ಏನು ಫೀಲ್ ಆಗುತ್ತೆ ಅಂತಂದರೆ, ನಾವು ಊರಲ್ಲೆಲ್ಲ ಇದ್ದಾಗ ದುಡ್ಡೆಲ್ಲ ಕೊಟ್ಟು ತಿಂತಾ ಇರಲಿಲ್ಲ. ಇವಾಗ ದುಡ್ಡು ಕೊಟ್ಟು ತಿನ್ನಬೇಕಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಫೀಲ್ ಆಗುತ್ತೆ ಅಷ್ಟೇ. ಬಟ್ ಸಖತ್ತಾಗಿತ್ತು ಗೈಸ್. ಇದನ್ನು ತಿಂದು ನನ್ನ ಸಂಜೆ ಸ್ನ್ಯಾಕ್ಸ್ನ ಕಂಪ್ಲೀಟ್ ಮಾಡಿದ್ದೀನಿ ಆ್ಯಕ್ಚುಲಿ ನಾನು. ಇವತ್ತು ನೈಟ್ ಊಟ ಬಂದ್ಬಿಟ್ಟು ಅನ್ನ ಸಾಂಬಾರು, ಮಜ್ಜಿಗೆ, ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ. ಇದು ಇವತ್ತಿನ ನೈಟ್ ಊಟ. ತಿನ್ನುವ ಬನ್ನಿ. ಇವರು ಸಪ್ರೇಟಾಗಿ ಹಾಕೊಂಬಂದಿದ್ದಾರೆ ಇಲ್ಲಿ. ಇದೇನಿದೆ ಎಕ್ಸ್ಟ್ರಾ? ತುಪ್ಪ, ಚಪಾತಿ, ಪಲ್ಯ, ಅನ್ನ. ತುಂಬಿ
ಅಷ್ಟೇ ಗೈಸ್ ಇವತ್ತಿನ ವಿಡಿಯೋ ಫುಲ್ ಏನಾಗಿತ್ತು ಅಂದರೆ ನನ್ನ ಮೇಕಪ್ ಏನು ಬೇಸಿಕ್ ಸ್ಕಿನ್ ಕೇರ್ ಏನಿದೆ, ಮೇಕಪ್ ಅನ್ನೋದಕ್ಕಿಂತ ಸ್ಕಿನ್ ಕೇರ್ ಏನಿದೆ ಅದನ್ನು ಚೇಂಜ್ ಮಾಡಬೇಕು ಅಂತ ನೋಡ್ತಾ ಇದ್ದೀನಿ ಬಿಕಾಸ್ ಆಫ್ ಮೈ ಸ್ಕಿನ್. ಆ್ಯಂಡ್ ನನ್ನ ತಂಗಿಗೂ ಸ್ವಲ್ಪ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ನ ಬುಕ್ ಮಾಡಿದ್ದೆ, ಅದನ್ನು ತೋರಿಸ್ಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆಗಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಲಾಟ್ಸ್. ಬಾಯ್.